ಯಾರ್ಯಾರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಒಂದ್ ಭಾಗ, ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದ್ದಾರೆ, ಈ ಬಲೆನ ಬೀಸ್ತಾ ಇದ್ದಾರೆ, ಇದ್ರ ಹಿಂದೆಗಡೆ ಒಂದು ಫ್ಯಾಕ್ಟ್ರಿನೇ ತೆರೆದಿದ್ದಾರೆ ಅಂತೇಳಿ ನಾವ್ಯಾರು ಹೇಳ್ಬೇಕಿಲ್ಲ, ಕಾಂಗ್ರೆಸ್ನವರು ಹೇಳಾಗಿದೆ. ಅಸೆಂಬ್ಲಿಲಿ ಹೇಳಿದ್ದಾರೆ. ಅಸೆಂಬ್ಲಿಲಿ ಹೇಳೋದ್ಕಿಂತ ಇನ್ನೇನು ಹೇಳ್ಬೇಕಿದೆ? ಇದರಿಂದ ಯಾರಿದ್ದಾರೆ ತನಿಖೆ ಆಗ್ಬೇಕು, ಇದು ಜಗಜ್ಜಾಹೀರ ಆಗ್ಬೇಕು, ಇದು ಹೊರಗಡೆ ಬರ್ಬೇಕು. ಕಾಂಗ್ರೆಸ್ ಇನ್ನೇನು 2-3 ದಿವಸದಲ್ಲಿ ಅವರೇ ಹೇಳ್ತಾರೆ, ಕಾಂಗ್ರೆಸ್ನವ್ರ ಹೆಸರು ಅನೌನ್ಸ್ ಮಾಡ್ಬಿಡ್ತಾರೆ. ಅಲ್ಲಿವರೆಗೂ ದಯಮಾಡಿ ಕಾಯಿ. ಸುಮಾರು 48 ಜನ ಅಂತ ಅಂದವ್ರೆ. ಎಷ್ಟು ಜನ ಅವರು? ಸುಮಾರು 48 ಜನ ಅವ್ರೆ. ಅವ್ರಿಗೆ ಯಾರ್ಯಾರು ಬೇಕು, ಯಾರ್ಯಾರಿಂದ ಅನುಕೂಲ ಆಗ್ಬೇಕು, ಅವ್ರನ್ನ ಇಲ್ಲಿಂದ ಹಳ್ಳಿಯಿಂದ ಡೆಲ್ಲಿ ಗಂಟ ಮಾಡ್ಕೊಂಡವ್ರೆ ಅಂತ ಅವ್ರೆ. ವಸ್ತ್ರನೇ ಅವ್ರೇ ಹೇಳೋರಲ್ಲಪ್ಪ, ಅವರೇ ಮನೆಯಲ್ಲ ಹೇಳಿದ್ರಲ್ಲ, ನನ್ ತಮ್ಮ ಡಿ.ಕೆ. ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದ್ದೀನಿ ಅಂತ ಹೇಳೋರಲ್ವಾ? ಒಂದು ಯೋಗೇಶ್ ಚಿತ್ ಮಾಡಿದ್ದೀನಿ, ಒಂದು ಮುನ್ರತ್ನ ಚಿತ್ ಮಾಡಿದ್ದೀನಿ, ಇನ್ಯಾರ್ಯಾರು ಚಿತ್ ಮಾಡ್ಬೇಕು ಅಂತ, ಯಾರ್ಯಾರು ಚಿತ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತಾವ್ರೆ. ಅದೇನ ಏನ್ ಮಾಡೋರೀಗ? ಟಿಕೆಟ್ ಕೊಟ್ಟು ಗೆಲ್ಸವ್ರೆ, ಆಮೇಲೆ ಮಂತ್ರಿ ಮಾಡಿದ್ರ, ಮಂತ್ರಿ ಮಾಡಿದ್ರ, ಉಪಮುಖ್ಯಮಂತ್ರಿ ಮಾಡ್ತಾರ, ಮಾಡ್ತಾರೆ. ಎಲ್ಲಾರು ಇದೀವಿ. ಕಾಂಗ್ರೆಸ್ನವರು ಇದ್ಮೇಲೆ JDS ನವರು ಬಿಜೆಪಿ ಇರಲ್ವ? ಎಲ್ಲಾರು ಇದ್ದೀವಿ ಇದ್ರಲ್ಲಿ. ಡಾಕ್ಟರ್ ರಂಗನಾಥ್, ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ, ಅವ್ರಿಬ್ರು ಬಿಟ್ಟು ಮಿಕ್ತರೆಲ್ಲ ಇದಾರೆ. 224 ಜನನು ಇರ್ಬೋದೇನೋ ಪಾಪ. ಅವ್ರಿಬ್ರು ಇವ್ರು ನೋಡ್ಕೊಳಕ್ಕೆ ಇಬ್ರು ಡಾಕ್ಟರ್ ಅಲ್ವಾ? ಸ್ವಲ್ಪ ಇಬ್ರು ಡಾಕ್ಟರ್ ಅಲ್ವಾ? ಹುಷಾರಾಗಿರ್ಲಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ, ಡೈರೆಕ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹಿಂಗ್ ತಗೊಳ್ಳೋದು, ಇವ್ರು ಕರೀತಾರಂತ ಮೇಲೆ, ನಮ್ದು ಇಲ್ಲಿ 9,000 ಎಕರೆ ಜಮೀನ್ ಇದೆ, ಯಾರು ಬನ್ನಿ ಅಂತ ಆಕ್ಷನ್ ಕರೆಯೋದು. ಯಾರ್ಯಾರು ಬರ್ತಾರೋ 100 ಎಕರೆ ಮಾಡೋನು ಬರ್ಬೋದು, 200 ಎಕರೆ ಮಾಡೋನು ಬರ್ಬೋದು, 500 ಎಕರೆ ಮಾಡೋನು ಬರ್ಬೋದು. ಅವ್ನು ಹೆಂಗ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಯಾರು ಬಂದವ್ರೆ ಅಂತ ಹೇಳಕ್ ತಾಕತ್ತೇ ಇಲ್ಲ. ಅವತ್ತು ಕುಮಾರಸ್ವಾಮಿ ಅವರು ಧೈರ್ಯವಾಗಿ ಹೇಳಿದ್ರು DLF ನ ಕರ್ಕೊಂಡ್ ಬಂದಿದ್ದೀನಿ ಅಂತ. ನಿಮ್ ದಮ್ಮಿದ್ರೆ ಹೇಳ್ರಪ್ಪ, ಯಾರಾದ್ರೂ ಇಂಥೊಂದು ಕರ್ಕೊಂಡ್ ಬಂದಿದ್ದೀನಿ, ಇವ್ನು ಟೌನ್ಶಿಪ್ ಮಾಡೋನು ಈ ದೇಶದಲ್ಲಿ. ಯಾರ ಗುಜರಾತ್ ಅಲ್ಲಿ 10,000 ಎಕರೆ ಮಾಡವನೆ, ಯಾರ ಡೆಲ್ಲಿಲಿ 20,000 ಎಕರೆ ಮಾಡವನೆ, ಯಾರ ಗುಜರಾತ್ ನಲ್ಲಿ ಗೋಡ್ರೇಜ್ ಅನ್ನೋ ಕಂಪ್ನಿ ಬಿಗ್ಗೆಸ್ಟ್ ಟೌನ್ಶಿಪ್ ಮಾಡಿದೆ, ಕರ್ಕೊಂಡ್ ಬಂದಿದ್ದೀರಾ? DLF ಅನ್ನು ಡೆಲ್ಲಿಲಿ ಮಾಡಿದ್ದಾನೆ, ನೋಯ್ಡಾದಲ್ಲಿ ಮಾಡಿದ್ದಾನೆ, ಕರ್ಕೊಂಡ್ ಬಂದಿದ್ದೀರಾ? ಯಾರ್ರಿ ಬಂದವ್ರು ನಿಮ್ಮ ಹತ್ರ? ಬಂದ್ರೆ ನೆಗೋಷಿಯೇಟ್ ಮಾಡಿಸಿ ರೈತರ ಎದುರುಗಡೆ ಕುಣಿಸ್ಕೊಂಡು, ಇಂಥ ಕಂಪ್ನಿಯವ್ರು ಬಂದವ್ರಿ, ಕೊಡ್ರಿ, ಡೆವಲಪ್ಮೆಂಟ್ ಆಗ್ಲಿ, ನಿಮ್ಗೂ ಒಳ್ಳೆ ಬೆಲೆ ಬರ್ತದೆ ಅಂತ. ಯಾರ್ರಿ ಬಂದವ್ರ? ರೈತರ ಜಮೀನೆಲ್ಲ ನೋಟಿಫಿಕೇಶನ್ ಮಾಡ್ಬಿಟ್ಟು ನೀವು ಆಕ್ಷನ್ಗೆ ಹೋಗಕ್ಕ ಬಂದಿರೋದು ಸರ್ಕಾರ? ಅದಕ್ಕೆ ನಾನು ನಿಮ್ಗೆ ಸರ್ಕಾರ ತಂದಿರೋದು, ಅದಕ್ಕೆ ನಾನು ಜನ ನಿಮ್ಗೆ ಓಟ್ ಹಾಕ್ತಿರೋದು. ರೈತರ ಜಮೀನು ನೋಡಿರಿ, ರೈತರಿಗೆ ಮಾರಿಸಿ, ರೈತರ ಕಾರ್ತ್ ಬಿಡಿ ಹೆಚ್ಚಿ ಅಂತ ಹಗಲು ದರೋಡೆ ಮಾಡಕ್ ಬಂದಿರೋದು ಸರ್ ಇದು. ಹಗಲು ದರೋಡೆ ಯಾರು ಹೇಳ್ತಾರಲ್ಲ, ಕಾರ್ತ್ ಬಿಡಿ ಹೆಚ್ಚಿಬಿಟ್ಟು ಜೋಬಲ್ಲಿ ಇರೋದೆಲ್ಲ ಕಿತ್ಕೊಟ್ಟೈತಾರೆ, ಬ್ಯಾಗಲ್ಲಿ ಇರೋದೆಲ್ಲ ಕಿತ್ಕೊಟ್ಟೈತಾರೆ ಅಂತ. ಹಂಗೆ ಡೈರೆಕ್ಟ್ ಆಗಿ ಬಂದಿರೋದು ಇವ್ರು, ಇಂಡೈರೆಕ್ಟ್ ಆಗಿ ಏನು ಬಂದಿಲ್ಲ. ದಮ್ಮಿಲ್ಲ ಅಷ್ಟೇ ಎದುರುಗಡೆ ಬಂದ್ರೆ ರೈತರಿಗೆ ಹೇಳಕ್ಕೆ. ನಂಬೇಕು, ನಾನು MLA ಆಗಿದ್ದೆ. ನಾನು ಮಾಗಡಿ ತಾಲೂಕಿನಲ್ಲಿ ನೋಟಿಫಿಕೇಶನ್ ಮಾಡ್ತಿದ್ದೆ, ರೈತರ ಸಭೆ ಮಾಡಿದೆ, ರೈತರ ಬಳಿ ಹೋದೆ, ಯಾರೋ 1 ಜನ ವಿರೋಧ ಮಾಡಿದ್ಮೇಲೆ ಬಿಟ್ಟೆ. ನಿನ್ ದಮ್ಬೇಕಲ್ಲಪ್ಪ ಬಾಲಕೃಷ್ಣ, ರೈತರ ಹತ್ರ ಬಂದು ಹೇಳಕ್ಕೆ. ಇಲ್ಲಾರ್ಗೋ ಹೇಳೋದು, ನಂದೇನಿಲ್ಲ, DK ಸುರೇಶ್ ಮಾಡಿಸ್ತಿದ್ದಾರೆ, ನಟರಾಜ ಮಾಡಿಸ್ತಾನೆ ಅಂತ. ಇನ್ಯಾರ್ಗೋ ಹೇಳೋದು, ಅದೇನು ಆಗಲ್ಲ ರೀ ನನ್ನ ಕೈಲಿ, ಎಲ್ಲ ಮಂತ್ರಿಗಳು ಮಾಡ್ಬಿಟ್ಟವ್ರೆ ಅನ್ನೋದು. ಇನ್ನೊಬ್ರಿಗೆ ಹೇಳೋದು ಆಗ್ಲಿ. ಇವ್ ಅಣ್ಣ ಬಂದಷ್ಟೇ ಗುಂಜಣ್ಣ, ಎಲ್ಲ ಕುತ್ಕೊಂಡು ಇವ್ಗೆ ಎಷ್ಟು ಬರ್ತದ ಗುಂಜ್ಕೊಳಕ್ಕೆ. ಕಿಲಾಡಿ ಅಣ್ಣ ಬಾ, ಇವಾಗ ಕಿಲಾಡಿತನ ತೋರಿಸ್ತೀವಿ. ಯಾರ್ಯಾರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಒಂದ್ ಭಾಗ, ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದ್ದಾರೆ, ಈ ಬಲೆನ ಬೀಸ್ತಾ ಇದ್ದಾರೆ, ಇದ್ರ ಹಿಂದೆಗಡೆ ಒಂದು ಫ್ಯಾಕ್ಟ್ರಿನೇ ತೆರೆದಿದ್ದಾರೆ ಅಂತೇಳಿ ನಾವ್ಯಾರು ಹೇಳ್ಬೇಕಿಲ್ಲ, ಕಾಂಗ್ರೆಸ್ನವರು ಹೇಳಾಗಿದೆ. ಅಸೆಂಬ್ಲಿಲಿ ಹೇಳಿದ್ದಾರೆ. ಅಸೆಂಬ್ಲಿಲಿ ಹೇಳೋದ್ಕಿಂತ ಇನ್ನೇನು ಹೇಳ್ಬೇಕಿದೆ? ಇದರಿಂದ ಯಾರಿದ್ದಾರೆ ತನಿಖೆ ಆಗ್ಬೇಕು, ಇದು ಜಗಜ್ಜಾಹೀರ ಆಗ್ಬೇಕು, ಇದು ಹೊರಗಡೆ ಬರ್ಬೇಕು. ಕಾಂಗ್ರೆಸ್ ಇನ್ನೇನು 2-3 ದಿವಸದಲ್ಲಿ ಅವರೇ ಹೇಳ್ತಾರೆ, ಕಾಂಗ್ರೆಸ್ನವ್ರ ಹೆಸರು ಅನೌನ್ಸ್ ಮಾಡ್ಬಿಡ್ತಾರೆ.
ಅಲ್ಲಿವರೆಗೂ ದಯಮಾಡಿ ಕಾಯಿ. ಜೇನುಗೂಡು ಅಲ್ಲಿ ಕಾಯಿ. ಸುಮಾರು ಸುಮಾರು 48 ಜನ ಅಂತ ಅಂದವ್ರೆ. ಎಷ್ಟು ಜನ ಅವರು? ಸುಮಾರು 48 ಜನ ಅವ್ರೆ. ಅವ್ರಿಗೆ ಯಾರ್ಯಾರು ಬೇಕು, ಯಾರ್ಯಾರಿಂದ ಅನುಕೂಲ ಆಗ್ಬೇಕು, ಅವ್ರನ್ನ ಇಲ್ಲಿಂದ ಹಳ್ಳಿಯಿಂದ ಡೆಲ್ಲಿ ಗಂಟ ಮಾಡ್ಕೊಂಡವ್ರೆ ಅಂತ ಅವ್ರೆ. ವಸ್ತ್ರನೇ ಅವರೇ ಹೇಳೋರಲ್ಲಪ್ಪ, ಅವರೇ ಮನೆಯೆಲ್ಲ ಹೇಳಿದ್ರಲ್ಲ, ನನ್ ತಮ್ಮ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದ್ದೀನಿ ಅಂತ ಹೇಳೋರಲ್ವಾ. ಒಂದು ಯೋಗೇಶ್ ಚಿತ್ ಮಾಡಿದ್ದೀನಿ, ಒಂದು ಮುನ್ರತ್ನ ಚಿತ್ ಮಾಡಿದ್ದೀನಿ, ಇನ್ಯಾರ್ಯಾರು ಚಿತ್ ಮಾಡ್ಬೇಕು ಅಂತ, ಯಾರ್ಯಾರು ಚಿತ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತಾವ್ರೆ. ಅದೇನ ಏನ್ ಮಾಡೋರೀಗ? ಟಿಕೆಟ್ ಕೊಟ್ಟು ಗೆಲ್ಸವ್ರೆ, ಆಮೇಲೆ ಮಂತ್ರಿ ಮಾಡಿದ್ರ, ಮಂತ್ರಿ ಮಾಡಿದ್ರ, ಉಪಮುಖ್ಯಮಂತ್ರಿ ಮಾಡ್ತಾರ, ಮಾಡ್ತಾರ. ಎಲ್ಲಾರು ಇದೀವಿ, ಕಾಂಗ್ರೆಸ್ನವ್ರು ಇದ್ಮೇಲೆ JDS ನವರು ಬಿಜೆಪಿ ಇರಲ್ವ, ಎಲ್ಲಾರು ಇದ್ದೀವಿ ಇದ್ರಲ್ಲಿ. ಡಾಕ್ಟರ್ ರಂಗನಾಥ್, ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ, ಅವ್ರಿಬ್ರು ಬಿಟ್ಟು ಮಿಕ್ತರೆಲ್ಲ ಇದಾರೆ. 224 ಜನನು ಇರ್ಬೋದೇನೋ ಪಾಪ ಅಲ್ಲಿ. ಅವ್ರಿಬ್ರು ಇವ್ರು ನೋಡ್ಕೊಳಕ್ಕೆ ಇಬ್ರು ಡಾಕ್ಟರ್ ಅಲ್ವಾ, ಸ್ವಲ್ಪ ಇಬ್ರು ಡಾಕ್ಟರ್ ಅಲ್ವಾ, ಹುಷಾರಾಗಿರ್ಲಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ, ಡೈರೆಕ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹಿಂಗ್ ತಗೊಳ್ಳೋದು, ಇವ್ರು ಕರೀತಾರಂತ ಮೇಲೆ, ನಮ್ದು ಇಲ್ಲಿ 9,000 ಎಕರೆ ಜಮೀನ್ ಇದೆ, ಯಾರು ಬನ್ನಿ ಅಂತ ಆಕ್ಷನ್ ಕರೆಯೋದು. ಯಾರ್ಯಾರು ಬರ್ತಾರೋ 100 ಎಕರೆ ಮಾಡೋನು ಬರ್ಬೋದು, 200 ಎಕರೆ ಮಾಡೋನು ಬರ್ಬೋದು, 500 ಎಕರೆ ಮಾಡೋನು ಬರ್ಬೋದು. ಅವ್ನು ಹೆಂಗ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಯಾರು ಬಂದವ್ರೆ ಅಂತ ಹೇಳಕ್ ತಾಕತ್ತ ಇಲ್ಲ. ಅವತ್ತು ಕುಮಾರಸ್ವಾಮಿ ಅವರು ಧೈರ್ಯವಾಗಿ ಹೇಳಿದ್ರು DLF ನ ಕರ್ಕೊಂಡ್ ಬಂದಿದ್ದೀನಿ ಅಂತ. ನಿಮ್ ದಮ್ಮಿದ್ರೆ ಹೇಳ್ರಪ್ಪ ಯಾರಾದ್ರೂ, ಇಂಥೊಂದು ಕರ್ಕೊಂಡ್ ಬಂದಿದ್ದೀನಿ, ಇವ್ನು ಟೌನ್ಶಿಪ್ ಮಾಡೋನು ಈ ದೇಶದಲ್ಲಿ. ಯಾರೋ ಗುಜರಾತ್ ಅಲ್ಲಿ 10,000 ಎಕರೆ ಮಾಡವನೆ, ಯಾರೋ ಡೆಲ್ಲಿಲಿ 20,000 ಎಕರೆ ಮಾಡವನೆ, ಯಾರೋ ಗುಜರಾತ್ ನಲ್ಲಿ ಗೋಡ್ರೇಜ್ ಅನ್ನೋ ಕಂಪ್ನಿ ಬಿಗ್ಗೆಸ್ಟ್ ಟೌನ್ಶಿಪ್ ಮಾಡಿದೆ, ಕರ್ಕೊಂಡ್ ಬಂದಿದ್ದೀರಾ? DLF ಅನ್ನು ಡೆಲ್ಲಿಲಿ ಮಾಡಿದಾನೆ, ನೋಯ್ಡಾದಲ್ಲಿ ಮಾಡಿದಾನೆ, ಕರ್ಕೊಂಡ್ ಬಂದಿದ್ದೀರಾ? ಯಾರ್ರಿ ಬಂದವ್ರು ನಿಮ್ಮ ಹತ್ರ? ಬಂದ್ರೆ ನೆಗೋಷಿಯೇಟ್ ಮಾಡಿಸಿ ರೈತರ ಎದುರುಗಡೆ ಕುಣಿಸ್ಕೊಂಡು, ಇಂಥ ಕಂಪ್ನಿಯವ್ರು ಬಂದವ್ರಿ, ಕೊಡ್ರಿ, ಡೆವಲಪ್ಮೆಂಟ್ ಆಗ್ಲಿ, ನಿಮ್ಗೂ ಒಳ್ಳೆ ಬೆಲೆ ಬರ್ತದೆ ಅಂತ. ಯಾರ್ರಿ ಬಂದವ್ರ? ರೈತರ ಜಮೀನೆಲ್ಲ ನೋಟಿಫಿಕೇಶನ್ ಮಾಡ್ಬಿಟ್ಟು ನೀವು ಆಕ್ಷನ್ಗೆ ಹೋಗಕ್ಕೆ ಬಂದಿರೋದು ಸರ್ಕಾರ? ಅದಕ್ಕೆ ನಾನು ನಿಮ್ಗೆ ಸರ್ಕಾರ ತಂದಿರೋದು, ಅದಕ್ಕೆ ನಾನು ಜನ ನಿಮ್ಗೆ ಓಟ್ ಹಾಕಿರೋದು. ರೈತರ ಜಮೀನು ನೋಡಿರಿ, ರೈತರಿಗೆ ಮಾರಿಸಿ, ರೈತರ ಕಾರ್ಚ್ಬಿಡಿ ಹೆಚ್ಚಿ ಅಂತ ಹಗಲು ದರೋಡೆ ಮಾಡಕ್ ಬಂದಿರೋದು ಸರ್ ಇದು. ಹಗಲು ದರೋಡೆ ಯಾರು ಹೇಳ್ತಾರಲ್ಲ, ಕಾರ್ಚ್ಬಿಡಿ ಹೆಚ್ಚಿಬಿಟ್ಟು ಜೋಬಲ್ಲಿ ಇರೋದೆಲ್ಲ ಕಿತ್ಕೊಟ್ಟೈತಾರೆ, ಬ್ಯಾಗಲ್ಲಿ ಇರೋದೆಲ್ಲ ಕಿತ್ಕೊಟ್ಟೈತಾರೆ ಅಂತ. ಹಂಗೆ ಡೈರೆಕ್ಟ್ ಆಗಿ ಬಂದಿರೋದು ಇವ್ರು, ಇಂಡೈರೆಕ್ಟ್ ಆಗಿ ಏನ್ ಬಂದಿಲ್ಲ. ದಮ್ಮಿಲ್ಲ ಅಷ್ಟೇ ಎದುರುಗಡೆ ಬಂದ್ರೆ ರೈತರಿಗೆ ಹೇಳಕ್ಕೆ. ನಂಬೇಕು, ನಾನು MLA ಆಗಿದ್ದೆ ರೀ. ನಾನು ಮಾಗಡಿ ತಾಲೂಕಿನಲ್ಲಿ ನೋಟಿಫಿಕೇಶನ್ ಮಾಡ್ತಿದ್ದೆ, ರೈತರ ಸಭೆ ಮಾಡಿದೆ, ರೈತರ ಬಳಿ ಹೋದೆ, ಯಾರೋ ಒಂದಷ್ಟು ಜನ ವಿರೋಧ ಮಾಡಿದ್ಮೇಲೆ ಬಿಟ್ಟೆ. ನಿನ್ ದಮ್ಬೇಕಲ್ಲಪ್ಪ ಬಾಲಕೃಷ್ಣ, ರೈತರ ಹತ್ರ ಬಂದು ಹೇಳಕ್ಕೆ. ಇಲ್ಲಾರ್ಗೋ ಹೇಳೋದು, ನಂದೇನಿಲ್ಲ, DK ಸುರೇಶ್ ಮಾಡಿಸ್ತಿದ್ದಾರೆ, ನಟರಾಜ ಮಾಡಿಸ್ತಾನೆ ಅಂತ. ಇನ್ಯಾರ್ಗೋ ಹೇಳೋದು, ಅದೇನು ಆಗಲ್ಲ ರೀ ನನ್ನ ಕೈಲಿ, ಎಲ್ಲ ಮಂತ್ರಿಗಳು ಮಾಡ್ಬಿಟ್ಟವ್ರೆ ಅನ್ನೋದು. ಇನ್ನೊಬ್ರಿಗೆ ಹೇಳೋದು ಆಗ್ಲಿ, ಇವ್ ಅಣ್ಣ ಬಂದಷ್ಟೇ ಗುಂಜಣ್ಣ, ಎಲ್ಲ ಕುತ್ಕೊಂಡು ಇವ್ಗೆ ಎಷ್ಟು ಬರ್ತದ ಗುಂಜ್ಕೊಳಕ್ಕೆ. ಕಿಲಾಡಿ ಅಣ್ಣ ಬಾ, ಇವಾಗ ಕಿಲಾಡಿ ತನ ತೋರಿಸ್ತೀವಿ.